ಮಾಡಲಿಕ್ಕೆ ಆಗಲಿಲ್ಲ. ಆಶ್ಚರ್ಯಚಕಿತನಾಗಿರುವಂತಹ ಪರಮಾತ್ಮನನ್ನ ಸ್ತೋತ್ರ ಮಾಡೋದಕ್ಕಿಂತ ಅವನ ನಾಮಸಂಕೀರ್ತನವನ್ನು ಮಾಡುವುದೇ ನಮಗೆ ಪ್ರಯೋಜನ. ಹಾಗೆ ಅಂತೇಳಿ ಆ ನಾಮಸಂಕೀರ್ತನವನ್ನು ಮಾಡಿದರೆ ಪೂರ್ವ ಮತ್ತು ಉತ್ತರದಲ್ಲಿ ಮಾಡಿದಂತಹ ಪಾಪಕರ್ಮಗಳು ಏನಿದೆಯೋ ಅವೆಲ್ಲವೂ ಬೆಂಕಿಯಲ್ಲಿ ಹಾಕಿದ ಹತ್ತಿಯಂತೆ ಭಸ್ಮವಾಗುತ್ತೆ. ಅದಕ್ಕಾಗಿ ಶಬ್ದ ಏರೋರೆಂಬ ನಾಮಸಂಕೀರ್ತನವನ್ನು ಮಾಡಿ ಅಂತ ಹೇಳಿದ್ರು. ಉಳ್ಳಂಚಿಲಪ್ಪೆನಗಾನ್ ಎಲ್ಲೇ ಇಲಂಗಡಿಯವರೆಗೆ 10 ಭಾಗವತೋತ್ತಮರಿಗೂ 10 ಆಳ್ವಾರುಗಳಿಗೂ ಅಂತಹ ಕನ್ಯೆಯರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಮೊದಲು ಪೆರಿಯಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದಳು. ಅನಂತರ ಕೀಶಕೇಶಂಗಂ ಕುಲಶೇಖರ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದಳು. ಅನಂತರ ನಮ್ಮಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಅಲ್ಲಿಂದ ತಿರುಮಣಿಸಿ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದಳು. ಅನಂತರ ಪೇಯಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಆಮೇಲೆ ಪೊಯ್ಯಾಳ್ವಾರಿಗೆ ಭೂದತ್ತಾಳ್ವಾರಿಗೆ ಹೇಳಿ ಅನಂತರ ಪೊಯ್ಯಾಳ್ವಾರಿಗೆ ಸುಪ್ರಭಾತವನ್ನು ಹೇಳಿದಳು. ಅದಾದ ಮೇಲೆ ಕುಲಶೇಖರ ಪೆರುಮಾಳಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಅನಂತರ ತೊಂಡರಡಿಪುಡಿ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ತಿರುಪಾಣ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಅಲ್ಲಿಂದ ಎಲ್ಲೇ ಇಳಂಗಡಿಯೇ ತಿರುಮಂಗಿ ಆಳ್ವಾರಿಗೆ ಸುಪ್ರಭಾತವನ್ನು ಹೇಳಿದ್ದಾಳೆ. ಇಷ್ಟು ಆಳ್ವಾರುಗಳಿಗೂ ಕೂಡ ಇಷ್ಟು ನಾಯಕಿಯರಿಗೂ ಕೂಡ ಸುಪ್ರಭಾತವನ್ನು ಹೇಳಿ ಅವರೆಲ್ಲರೂ ಕೂಡ ಇಂದು ಸೇರಿ ಅಂತ ಎದ್ದಿದಂತಹ ಎಲ್ಲ ಕನ್ಯೆಯರು ಕೂಡ ಎದ್ದು ಈ 10 ಭಾಷಣಗಳಲ್ಲಿ ಏನು ಹೇಳಿದ್ದೀವೋ ಅಂತ ಎಲ್ಲರೂ ಕೂಡ ಸೇರಿದ್ದಾರಂತೆ. ಅವರೆಲ್ಲ ಸೇರಿ ಬಂದು ಇಂದು ನಿದ್ರಿಸ್ತಾ ಇರುವಂತಹ ಸಖಿಯರೆಲ್ಲರೂ ಕೂಡ ಬಂದು ನಂದಗೋಪಾಲನ ಮನೆಯ ಬಾಗಿಲಿಗೆ ಬಂದಿದ್ದಾರೆ. ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಬಂದು ಅವರ ಮನೆಯ ಹೊರಗಡೆ ಕಾಯುತ್ತಾ ಇರುವಂತಹ ಕಾವಲುಗಾರರಿಗೆ ಸುಪ್ರಭಾತವನ್ನು ಹೇಳಬೇಕು, ಅವರನ್ನ ಎಬ್ಬಿಸಬೇಕು ಅಂತೇಳಿ ಅವರಿಗೆ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ. ಏನಿವು ಇಷ್ಟೆಲ್ಲ ಸುಪ್ರಭಾತವನ್ನು ಹೇಳಿ ಇಂದು ನಾಯಕಿಯಾದಂತಹ ಅವರು ಆಂಡಾಳ್ ಈ ನಂದಗೋಪಾಲನ ಮನೆಯ ಕಾಯುವವರಿಗೆ ಸುಪ್ರಭಾತವನ್ನು ಹೇಳ್ತಾ ಇದ್ದಾರಲ್ಲ ಅಂದರೆ ಶಯ್ಯಾಧರ ಶಯ್ಯ. ನಾವು ಹಿರಿಯರು ಮಾಡಿರೋದನ್ನು ನಾವು ಮಾಡದೇ ಇರಬಾರ್ದು. ಹಿರಿಯರು ಏನೆಲ್ಲ ಮಾಡಿದ್ದಾರೋ ಅದನ್ನು ನಾವು ಮಾಡಬೇಕು. ಆದ್ದರಿಂದ ಹಿರಿಯರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ಹೋಗಬೇಕೇ ವಿನಃ ಬೇರೆ ಮಾಡಬಾರದು ಅನ್ನುವುದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಈ ಒಂದು ಪ್ರತಿಜ್ಞೆಯನ್ನು ಮಾಡುವುದರ ಮೂಲಕವಾಗಿ ಭಕ್ತರನ್ನ ಮುಂದಿಟ್ಟುಕೊಂಡು ಭಾಗವತೋತ್ತಮರನ್ನ ಮುಂದಿಟ್ಟುಕೊಂಡು ಭಗವಂತನಿಗೆ ಹೋಗಬೇಕು ಅನ್ನೋದೇ ಒಂದು ಪ್ರಶಸ್ತವಾದಂತಹ ಒಂದು ವಿಚಾರ. ಆ ವಿಷಯವನ್ನು ಇಟ್ಟು ಅದನ್ನು ನಾವು ಮುಂದಿಟ್ಟು ಹೋಗಬೇಕು ಹಾಗೆ ಅಂತೇಳಿ ನಂದಗೋಪಾಲನ ಮನೆಯ ಕಾಯುವಂತಹ ದ್ವಾರಪಾಲಕರಿಗೆ ಸುಪ್ರಭಾತವನ್ನು ಆ ಭಾಗವತೋತ್ತಮರು ಅವರೀಗ ನಮಗೆ ಅನ್ನುವಂತಹ ಭಾವದಿಂದ ಅವರಿಗೆ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ. ಇದು ಹೇಳಲಿಲ್ಲ ಅಂದರೆ ಏನು ಅಂದರೆ ರಾಮಾಯಣದಲ್ಲಿ ರಾಮನನ್ನು ಅಪೇಕ್ಷಿಸಿ ಬಂದಂತಹ ಶೂರ್ಪನಿಕಿ ಯಾವ ತೊಂದರೆಗೆ ಈಡಾದಳೋ ಹಾಗೆ ನಾವು ಆಗಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಆ ತೊಂದರೆ ನಮಗೆ ಬೇಡ, ಆ ತೊಂದರೆಯನ್ನು ನಾವು ತಂದುಕೊಳ್ಳೋದು ಬೇಕಾಗಿಲ್ಲ ಹಾಗೆ ಅಂತೇಳಿ ಆ ಭಾವನೆಯಿಂದ ಈ ಪಾಶುರದಲ್ಲಿ ಭಾಗವತೋತ್ತಮರಿಗೆ ಎಬ್ಬಿಸುವುದರ ಮೂಲಕವಾಗಿ ಸುಪ್ರಭಾತವನ್ನು ಹೇಳ್ತಾ ಇದ್ದಾರೆ. ಆಂಡಾಳು ಹೇಳಿದರು, வல்லவரிசி வரவேற்பரேல் அது காண்டுமே தங்கள் தேவரை வல்லವರಿಸಿ ಅದು ಕಾಂಡುಮೆ ಹಾಗೆ. ಅಂದರೆ ನಾವು ಯಾರನ್ನೇ ಹೋಗಿ ಸೇರಬೇಕಾದ್ರೂ ಭಾಗವತೋತ್ತಮರನ್ನು ಮುಂದಿಟ್ಟೇ ಹೋಗಬೇಕು. ಆದ್ದರಿಂದ ಭಾಗವತೋತ್ತಮರನ್ನು ನಾವು ಬಿಟ್ಟು ಭಗವಂತನಲ್ಲಿ ಹೋದರೆ ಅದು ನಮಗೆ ಶ್ರೇಯಸ್ಕರವಲ್ಲ. ಅದಕ್ಕಾಗಿ ನಾವು ಇಂದು ಅಂತಹ ಪುರುಷಕಾರ ಅಂದರೆ ನಮಗೆ ಭಗವಂತನಲ್ಲಿ ಕರೆದುಕೊಂಡು ಹೋಗುವಂತಹ ಕೆಲವರು ಇರ್ತಾರೆ, ಅವರನ್ನು ಪುರುಷಕಾರರು ಅಂತಾರೆ. ಆ ಪುರುಷಕಾರರನ್ನು ಇಟ್ಟು ನಾವು ಹೋಗಬೇಕು ಹಾಗೆ ಅಂತೇಳಿ ಭಾವನೆಯಿಂದ ಇಂದಿನ ಭಾಷಣದಲ್ಲಿ ಅಂತಹ ದ್ವಾರಪಾಲಕರಿಗೆ ಸುಪ್ರಭಾತವನ್ನು ಹೇಳ್ತಾ ಇದ್ದಾಳೆ. ನಾಯಹನಾಯ ನಿನ್ನ ನಂದ ಗೋಪುರಯ ಕೋಯಲು ಕಾಪಾನೆ ಕೊಡಿತೋ ನಮ್ಮ ಪೂರ್ಣ ಭಾಷಣ ಕಾಪಾನೆ ஆயர் சில நேரோ உனக்கு அரவரை மாயன் மணிவண்ணன் நெஞ்சரே வாயினேர்ந்தான் தூயோ மாய் வந்தோம் துயிர பாடுவார் வாயால் உன்ன வந்தம் மாத்தாரே அம்மா நீனே சில கதவம் நீக்கே ரோட பாபாய். ನಾಯಕನಾಯಿ ನಿನ್ನ ನಮಗೆ ಸ್ವಾಮಿಯಾಗಿರುವಂತಹ ನಂದಗೋಪಾಲನ ಕೋಯಿಲ್ ಕಾಪಾನೆ, ಕೋಯಿಲ್ ಅವನ ಮನೆಯನ್ನು ಕಾಪಾನೆ ಕಾಯುತ್ತಿರುವವರೇ. ಕೊಡಿತೋ ನಮ್ಮ ತೋರಣ ವಾಸದ ಕಾಪಾನೆ,
ಕೊಡಿ ಅಂದರೆ ಧ್ವಜಗಳು. ಆ ಧ್ವಜಗಳಿಂದ ತೋರಣ ಪ್ರಕಾಶಿಸುತ್ತಿರುವಂತಹ ತೋರಣ ವಾಸಿಲ್ ಕಾಪಾನೆ. ತೋರಣ ವಾಸಿಲ್ ಅಂದರೆ ಒಳಗಡೆ ಇರುವಂತಹ ಬಾಗಿಲನ್ನು ಕಾಯುವಂತಹ ಕಾಪಾನೆ, ಅಂತಹ ಕಾಯುವವರೇ. ತೋರಣ ವಾಸಿಲ್ ಕಾಪಾನೆ. ಕದ ಬಾಗಿಲು ಹೇಗಿದೆ? ಮಣಿಕದವಂ ತಿರುವಾಯ್. ಮಣಿಕದವಂ, ಮಣಿಮಯವಾಗಿರುವಂತಹ ಆ ಬಾಗಿಲಿನ ತಾಪಾಡನ್ನು ತೆಗೆಯಿರಿ. ಆ ತಾಪಾಡನ್ನು ನಮಗೆ ತೆಗೆದುಕೊಡಬೇಕು ಅಂತ ಹೇಳ್ತಾರೆ. ತಿರುವಾಯ್ ಆಯರ ಶಿರಮೆಯರೋ ಮಕ್. ನಾವೆಲ್ಲ ಗೊಲ್ಲರ ಚಿಕ್ಕ ಹೆಣ್ಣುಮಕ್ಕಳುಗಳು. ನಾವು ಆಯರ ಶಿರಮೆಯರೋ ಮಕ್, ಗೊಲ್ಲರಾಗಿರುವಂತಹ ಚಿಕ್ಕ ಹೆಣ್ಣು ಮಕ್ಕಳಿಗೆ ಮಾಯನ್ ನೆನ್ನೆಲೆ ಮಣಿವಣ್ಣನ್ ನೆನ್ನೆಲೆ ವಾಯಿನೇರ್ತಾನ್. ಮಾಯನ್ ಅತ್ಯದ್ಭುತವಾಗಿರುವಂತಹ ಶ್ರೇಷ್ಠನಾದ ಮಣಿವಣ್ಣನ್, ನೀಲಮೇಘನಲ್ಲಿ ಶಾವನಾಗಿರುವಂತಹ ಕೃಷ್ಣನು ನೆನ್ನೆಲೆ ಮೊನ್ನೆನೆ ವಾಯುನೇರ್ತಾನ್. ಅರಬರೈ ವಾಯುನೇರ್ತಾನ್, ನಮಗೆ ವಾದ್ಯ ವಿಶೇಷವನ್ನು ಕೊಡ್ತೀನಿ ಅಂತ ಹೇಳಿ ವಾಯುನೇರ್ತಾನ್ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಆದ್ದರಿಂದ ನಾವು ಈಗ ತುಯಿರಳ ಪಾಡುವಾನ್, ತುಯಿರಳ ಅವರಿಗೆ ಸುಪ್ರಭಾತವನ್ನು ಎಬ್ಬಿಸಲಿಕ್ಕಾಗಿ, ಪಾಡುವಾನ್ ಹಾಡುವುದಕ್ಕೋಸ್ಕರವಾಗಿ, ತೂಯೋ ಮಾಯಿ ಬಂದೋಂ ನಾವು ಪರಿಶುದ್ಧರಾಗಿ ಬಂದಿದ್ದೀವಿ. ಅಮ್ಮ ಇದೇ ಸ್ವಾಮಿಯೇ, ಮುನ್ನ ಮಾತಾಡೆಯಮ್ಮ, ಮೊಟ್ಟ ಮೊದಲೇ ನೀನು ಮಾತಾಡೆಯಮ್ಮ, ತಡೆಯನ್ನು ಹೇಳಬೇಡಮ್ಮ. ನೇಶ ನಿಲಕದವಂ ನಿಕ್ಕೇರೂರೆಂಬಾಯಿ, ಅಂತಹ ಭಗವಂತನ ಸಾನ್ನಿಧ್ಯಕ್ಕೆ ಒಳಗಾಗಿರುವಂತಹ ಬಾಗಿಲು, ಆ ಬಾಗಿಲನ್ನು ತೆಗೆದು ನಿಕ್ಕೇರೂರೆಂಬಾವ, ನಮಗೆ ಒಳಗಡೆ ಹೋಗೋದಕ್ಕೆ ಅನುಮತಿಯನ್ನು ಕೊಡವು ಹಾಗೆ ಅಂತೇಳಿ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ದ್ವಾರಪಾಲಕರಲ್ಲಿ ಇಂದಿನ ಭಾಷೆಗಳು. ಇಲ್ಲಿ ನಾಯಹನಾಯಿ ನಿನ್ನ ನಂದಗೋಪನುಡೆಯ ಅಂತ ಹೇಳಿದ್ದಾರ ಅಂಟಾರಂದ್ರೆ, ನಂದಗೋಪಾಲನಲ್ಲಿ ಪುರುಷಕಾರತ್ವವನ್ನು ಅಂದರೆ ಆ ಭಾಗವತ ಪ್ರತಿಪತ್ತಿಯನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ, ನಂದಗೋಪಾಲನ ಮನೆಗೆ ರಕ್ಷಕನಾಗಿಯೂ ಇದ್ದಾನೆ ಪರಮಾತ್ಮ, ನಮಗೆ ನಿರ್ವಾಹಕನಾಗಿಯೂ ಇದ್ದಾನೆ. ಆಗಿದ್ದು ಕೃಷ್ಣ ಪರಮಾತ್ಮ ಅಲ್ಲಿ ಬಂದು ಸೇರಿದ್ದಾನೆ. ಹಾಗಿರುವಾಗ ಇಲ್ಲಿ ನಾಯಹನ್ ಎಂಬ ವಿಶೇಷಣವನ್ನು ಹೇಳಿದ್ದಾರಲ್ಲ ಅಂದರೆ, ಅದು ನಂದಗೋಪಾಲನಿಗೂ ಆಗಬಹುದು, ದ್ವಾರಪಾಲಕರಿಗೂ ಕೂಡ ಅನ್ವಯಿಸಬಹುದು. ಯಾಕೆ ಹಾಗೆ ಹೇಳಿದ ಏನು ಅಂದರೆ, ಯಾರಾದರೂ ಒಬ್ಬರು ರತ್ನವನ್ನು ಕೊಟ್ಟರೆ ನಮಗೆ ಆ ರತ್ನವನ್ನು ನಾವು ತೆಗೆದುಕೊಳ್ತೀವಿ. ಆದರೆ ಆ ರತ್ನ ಕೊಟ್ಟವರ ಮೇಲೆ ಪ್ರೀತಿಯನ್ನಿಟ್ಟು, ನಾವು ಅಧಿಕವಾಗಿ ಪ್ರೀತಿಯನ್ನಿಟ್ಟು ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಹಾಗೆ ಕೃತಜ್ಞತೆಯನ್ನು ಹೇಳುವುದೇ ಹೇಗೆ ನಾವು ಮಾಡ್ತೀವೋ ಹಾಗೆ ಈ ರತ್ನಗಳು ಹೇಗೆ ಘಟಕಗಳೋ ಹಾಗೆ ಇವರಿಬ್ಬರು ಇಲ್ಲಿ ಘಟಕಗಳು. ಆ ಘಟಕಗಳಂತೆ ಇರುವುದರಿಂದ ಇಲ್ಲಿ ದ್ವಾರಪಾಲಕರನ್ನ ನಾಯನಾಯಿ ನಿನ್ನ ಹಾಗೆ ಅಂತೇಳಿ ಸಂಬೋಧನೆ ಮಾಡಿ ಕರೀತಾ ಇದ್ದಾಳೆ ಆಂಡಾಳ್ ದ್ವಾರಪಾಲಕರನ್ನಾಗಿ. ಮತ್ತೆ ನಂದಗೋಪಾಲನಿಗೆ ಹೇಳ್ಬೋದಲ್ಲ, ದ್ವಾರಪಾಲಕಿಗೆ ಹೇಳಿದ್ದಾರಲ್ಲ ಅಂದ್ರೆ, ನಂದನ್ ಪೆತ್ತಲಂ ವಸುದೇವನ್ ಪೆತ್ತಲಂ. ಕೃಷ್ಣ ಯಾರು ಎತ್ತಿದ್ದು? ನಂದಗೋಪಾಲನಿಗೆ ಮಗನಾಗಿ ಎದ್ದಿಲ್ವಲ್ಲ, ವಸುದೇವ ದೇವಿಕೆಯರಿಗೆ ಮಗನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಬಂದು ಬೆಳೀತಾ ಇದ್ದಾನೆ ನಿಜ, ಆದರೆ ಆಂಡಾಳ ಅದಕ್ಕೋಸ್ಕರ ದ್ವಾರಪಾಲಕನಲ್ಲಿ ನಾಯಕತ್ವವನ್ನು ಇಟ್ಟಿದ್ದಾಳೆ. ಆದ್ದರಿಂದ ಆ ಅಭಿಪ್ರಾಯದಿಂದ ಹೇಳ್ತಾ ಇದ್ದೀನಿ. ಮತ್ತೆ ಈಗ ಹೇಳೋದಕ್ಕೆ ಏನು ಕಾರಣ ಅಂದರೆ, ಅಡಿಯಾರ್ಗಳು ನಿನಯಂ, ಅಡಿಯಾರ್ಗಳು ತಮ್ಮಡಿಯಾರ್ ಅಡಿಯಾರ್ ಆಳ್ವಾರ್ ಹೇಳಿದ್ದಾರೆ. ಭಾಗವತೋತ್ತಮರನ್ನ ನಾವು ಮುಂದಿಟ್ಟು ಹೋಗಬೇಕು ಅಂತ ಹೇಳಿದ್ದೀವಲ್ಲ, ಅದಕ್ಕಾಗಿ ಆ ದ್ವಾರಪಾಲಕರಲ್ಲಿ ಆ ನಾಯಕತ್ವವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವರಿಗೆ ನಾಯಕರು ನಮಗೆ. ಮತ್ತೆ ಆಳವಂದ ಸ್ತೋತ್ರವನ್ನು ಬರೆಯುವಾಗ, ಯತರಾಜ ವಂಶಕ್ಕೆ ಸ್ತೋತ್ರವನ್ನು ಬರೆಯುವಾಗ ಅವರ ಪಿತಾಮಹರನ್ನು ಬಿಡಲಿಲ್ವಲ್ಲ ಅವರು. ನಾಥ ಮೊನೆಂಬಿಲೋಕ್ಯ ಪ್ರಸೀದಮೃತಮ ಚಿಂತಯಿತ್ವ, ಅವರನ್ನ ಇಟ್ಟೇ ಅವರು ಸ್ತೋತ್ರವನ್ನು ಮಾಡಿದ್ದಾರೆ. ಹಾಗೆ ನಾವು ಆಚಾರ್ಯರನ್ನ ಬಿಟ್ಟು, ಹಿರಿಯರನ್ನು ಬಿಟ್ಟು ನಾವು ಹೋಗಬಾರ್ದು. ಅದಕ್ಕಾಗಿ ನಾಯ ಅಂತೇಳಿ ದ್ವಾರಪಾಲಕರಲ್ಲಿ ನಾವು ಆ ಭಾಗವತ ಪ್ರತಿಪತ್ತಿಯನ್ನು ಇಡಬೇಕು ಅನ್ನೋದಕ್ಕೋಸ್ಕರವಾಗಿ ಅಂಡ ನಾಯ ನಿನ್ನ ಹಾಗೆ ಸಂಬೋಧನೆ. ಮತ್ತೆ ನಮ್ಮೂಢ ನಾಯ ಆಳ್ವಾರ ನಮಗೆಲ್ಲ ನಾಯಕನಾಗಿದ್ದಾನೆ. ಮತ್ತೆ ನಾಯಹನ್ ಮುಳವೇ ರುಡಹನ್ ನಾಯಹನ್, ಅವನ ಇಡೀ ಪ್ರಪಂಚಕ್ಕೆ ನಾಯಕ ಪರಮಾತ್ಮ.
ಹಾಗೆ ಅಂತ ಹೇಳುವಂತೆ ನಮಗೆ ಇವನು ನಾಯಕನಾಗಿದ್ದಾನೆ ಅನ್ನೋ ಭಾವದಿಂದ ದ್ವಾರಪಾಲಕರಲ್ಲಿ ನಾಯಕತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ ಅವರು ಹೇಳಿದ್ರು, ನಡಿಯಾರ್ ಕಾಡು ಯಾರ್ಯಾರು ಭಾಗವತವನ್ನು ಬಂದಿದ್ದಾರೆ ಅವರಲ್ಲಿ ನಾವು ಸೇವೆಯನ್ನು ಮಾಡಬೇಕು. ಹಾಗೆ ಶೋದೇವಾಯ್ ನಾಯನಾಯ್, ಹಾಗೆ ಪರಮಾತ್ಮನನ್ನೆಲ್ಲ ಆಳ್ವಾರು ಏನು ಕರೆದಿದ್ದಾರೋ ಅದನ್ನೇ ಇಟ್ಟು ಆಂಡಾಳಿ ಹೇಳ್ತಾ ಇದ್ದಾರೆ ನಾಯನ, ನಮಗೆಲ್ಲ ನಾಯಕನಾಗಿದ್ದಾನೆ, ನಿರ್ವಾಹಕನೂ ಆಗಿದ್ದಾನೆ ಅಂತಹ ಪರಮಾತ್ಮ ಆಗಿದ್ದಾನೆ. ಮತ್ತೆ ಉಭಯ ವಿಭೂತಿಗಳಿಗೂ ಕೂಡ ಕೃಷ್ಣ ನಾಯಕನಾಗಿದ್ದಾನೆ. ಅವನು ನಂದಗೋಪಾಲ ಅವನಿಗೆ ನಾಯಕನಾಗಿದ್ದಾನೆ. ವಿಭೂತಿಗೆ ನಾಯಕನಾಗಿರುವಂತಹ ಕೃಷ್ಣನಿಗೆ ನಂದಗೋಪಾಲ ನಾಯಕನಾಗಿದ್ದಾನೆ. ಆ ರೀತಿಯಲ್ಲಿ ಆಂಡಾಳು ಹೇಳ್ತಾ ಇದ್ದಾರೆ, ನಾಯಕನಾಯ ನಂದಗೋಪರುಡೆಯ ಕೋಯಿಲ್ ಕಾಪಾನೆ. ಅದಕ್ಕೆ ನಂದಗೋಪನಲ್ಲಿಯೂ ದ್ವಾರಪಾಲಕರಲ್ಲಿಯೂ ಕೂಡ ನಾಯಕತ್ವವನ್ನು ಸ್ಥಾಪನೆ ಮಾಡಬಹುದು, ಅನ್ವಯವಾಗಿದೆ ಅಂತ ಆಗ ಮಾಡಬೇಕು. ಇಲ್ಲಿ ಕಣ್ಣವಿರಾನ್ ಕೋಯಿಲ್ ಕಾಪಾನೆ ಹೇಳ್ಬೋದಾಗಿತ್ತಲ್ಲ, ನಂದಗೋಪಾಲುಡೆಯ ಕೋಯಿಲ್ ಕಾಪಾನೆ ಅಂತ ಯಾಕೆ ಹೇಳಿದ್ದಾರೆ? ಅದನ್ನು ಹೇಳ್ಬೋದಾಗಿತ್ತು. ಕಣ್ಣವಿರಾನ್ ನಲ್ಲೇ ತಾನೇ ಇದ್ದಾನೆ ಅಂತ. ಅದಕ್ಕೆ ಹೇಳಿದ್ರು, ಭಗವಂತ ಪರತ್ವವನ್ನು ಬಿಟ್ಟು ವಸುದೇವಿಕೆ ದೇವಿಕೆಯರಲ್ಲಿ ಜನಿಸಿ ನಂದಗೋಕುಲದಲ್ಲಿ ಬಂದು ಬೆಳೀತಾ ಇದ್ದಾನೆ. ಹಾಗೆ ಬೆಳೀತಾ ಇರುವಂತಹ ಪರಮಾತ್ಮ ಅವನ ಪರತ್ವದಲ್ಲಿ ಯಾವ ಗುಣಗಳು ಕೂಡ ಅಲ್ಲಿ ಪ್ರಕಾಶವಾಗಿಲ್ಲ, ಆಗೋಲ್ಲ. ಅದಕ್ಕಾಗಿ ಆ ಪ್ರಕಾಶ ಮಾಡೋದಕ್ಕೋಸ್ಕರವಾಗಿ ಅವನಲ್ಲಿ ಸ್ವತಂತ್ರನಾಗಿದ್ದರೂ ಕೂಡ ಆ ಗುಣಗಳನ್ನು ಪ್ರಕಾಶಪಡಿಸಬೇಕು ಅನ್ನುವಂತಕ್ಕಂತಹ ದುಃಖವನ್ನು ಹೊಂದಿ ಇಲ್ಲಿ ಬಂದು ನಂದಗೋಪಾಲನಲ್ಲಿ ಬಂದು ಬೆಳೀತಾ ಇದ್ದಾನೆ ಪರಮಾತ್ಮ. ಅದಕ್ಕಾಗಿ ಮತ್ತೆ ನಂದಗೋಪಾಲನಿಗೆ ಅಧೀನನೂ ಆಗಿಬಿಟ್ಟಿದ್ದಾನೆ, ಅವನು ಹೇಳದಂತೆ ಕೇಳ್ತಾ ಇದ್ದಾನೆ. ಹಾಗೆ ಆಗಿರುವುದರಿಂದ ಇಲ್ಲಿ ನಂದಗೋಪಾಲುಡಿಯ ಕೋಯಿಲ್ಗಾಪಾನೆ, ಅದಕ್ಕೋಸ್ಕರ ಹೇಳಿದ್ರು ನಂದಗೋಪಾಲನ ಮನೆಯನ್ನ ಬಾಗಿಲನ್ನು ಕಾಯುತ್ತಿರುವವರೆ. ಹಾಗೆ ಅಂತೇಳಿ ಆ ದ್ವಾರಪಾಲಕರನ್ನು ಸ್ಥಾಪನೆ ಮಾಡಿ ಹೇಳ್ತಾ ಇದ್ದಾರೆ. ನನ್ನಾಯ ನಿನ್ನ ನಂದಗೋಪಾಲುಡೆಯ. ಹಾಗೆ ಇದೇ ಆಂಡಾಳು ಹೇಳಿದ್ರೆ ನಂದಗೋಪಾಲ್ ಕುಮಾರನ್, ನಂದಗೋಪಾಲ್ ಕುಮಾರನ್. ಯಶೋದೆಗೆ ಈಡನ್ ಸಿಂಗ, ಸಿಂಹದ ಮರಿ ಯಶೋದೆಯಲ್ಲಿ, ನಂದಗೋಪಾಲನಲ್ಲಿ ಕುಮಾರನ್ ಬಹಳ ಭವ್ಯನಾಗಿದ್ದಾನೆ ಅಂತ ಹೇಳಿದ್ದಾಳಲ್ಲ, ಆದ್ರಿಂದ ಅಧೀನನಾಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಕಾಕಮಿಲ್ಲ, ಅವನಿಗೆ ಯಾರು ಕಾಯವರೇ ಇಲ್ಲ ಅಲ್ಲಿ ಮಧುರಾ ಪಟ್ಟಣದಲ್ಲಿ. ಅದಕ್ಕಾಗಿ ಅವನು ಇಲ್ಲಿ ಕಾಯ್ತಾ ಇದ್ದಾನಲ್ಲ ನಂದಗೋಪಾಲ ಪಕ್ಕದಲ್ಲಿ ಮಲಿಕೊಂಡು, ಅದಕ್ಕಾಗಿ ಇಲ್ಲಿ ಬಂದಿದ್ದಾನೆ, ನಂದಗೋಪಾಲವನ್ನು ಆಶ್ರಯಿಸಿದ್ದಾನೆ. ಹಾಗಾಗಿ ನಾಯಹನಾಯ ನಿನ್ನ ನಂದಗೋಪನುಡೆಯ ಕೋಯಿಲ್ ಕಾಪಾನೆ, ಅವನ ಮನೆಯ ಬಾಗಿಲನ್ನು ಕಾಯುವಂತಹ ದ್ವಾರಪಾಲಕರೇ ಹಾಗೆ ಅಂತ ಸಂಬೋಧನೆ ಮಾಡಿ ಕರೆದರು. ಮತ್ತೆ ದ್ವಾರಪಾಲಕರನ್ನ ಕೋಯಿಲ್ ಕಾಪಾನೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಯಾಕೆ ಈಗ ಸಂಬೋಧನೆ ಮಾಡಿದ್ದಾರೆ ಅವರನ್ನ ಅಂದರೆ, ನಂದಗೋಪಾಲನಿಗೆ ಬಾಗಿಲು ರಕ್ಷಣಕವಾಗಿ ಇರತಕ್ಕಂತಹ, ಅವರ ಮನೆಯ ಬಾಗಿಲು ರಕ್ಷಣವನ್ನು ಹೊಂದಿರುವಂತಹ ಇರತಕ್ಕಂತಹ ಅವರು, ನೀವು ಕಾಯ್ತಾ ಇದ್ದೀರಲ್ಲ ದ್ವಾರಪಾಲಕರಾಗಿ ಅವರ ಮನೆಯನ್ನ, ಆದ್ದರಿಂದ ನೀವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಆ ದ್ವಾರಪಾಲಕರಿಗೆ ಇವರೆಲ್ಲ ನೀವೆಲ್ಲ ಭಾಗ್ಯಶಾಲಿಗಳಪ್ಪ, ಎಂತಹ ಭಾಗ್ಯವನ್ನು ಪಡೆದಿದ್ದೀರಿ. ನಂದಗೋಪಾಲನ ಮನೆಯ ಬಾಗಿಲನ್ನು ಕಾಯಬೇಕು ಅಂದರೆ ಆ ಪುಣ್ಯ ನಿಮಗೆ ಬಂದಿದೆಯಲ್ಲ. ಆದ್ದರಿಂದ ಶೇಷವೃತ್ತಿಯ ಮೂಲಕವಾಗಿ ಇರತಕ್ಕಂತಹ ಹೆಸರು ಆತ್ಮನಿಗೆ ಪ್ರಸಿದ್ಧವಾಗಿದೆ. ಆದ್ದರಿಂದ ಆ ಅಂಶದಿಂದ ಇಲ್ಲಿ ನಂದಗೋಪಾಲ್ ಅಂತ ಹೇಳಿಬಿಟ್ಟು ಅವನ ದ್ವಾರಪಾಲಕರು ಹಾಗೆ ಅಂತೇಳಿ ಕಾಯ್ತಾ ಇರುವಂತಹ ಅವರೇ ಹಾಗೆ ಅಂತೇಳಿ ಸಂಬೋಧನೆ ಮಾಡಿದ್ದಾಳೆ ಆಂಡಾಳ್. ನಾಯ ನಿನ್ನ ನಂದಗೋಪನುಡೆಯ ಕೋಯಿಲ್ ಕಾಪಾನೆ ಅಂತಹ ದ್ವಾರಪಾಲಕರೇ. ಕೊಡಿತೋ ನಮ್ ತೋರಣ ಭಾಷೆ ಮೊದಲನೇ ದ್ವಾರಪಾಲಕರು ಇಷ್ಟು ಹೇಳಿದ ತಕ್ಷಣ ಮುಂದೆ ಹೋಗಿ ಅಂತ ಹೇಳಿದ್ರು. ಇವರು ಆ ದ್ವಾರಪಾಲಕರನ್ನ ದಾಟಿ ಮುಂದೆ ಬಂದಿದ್ದಾರೆ. ಮತ್ತೆ ನೋಡಿದ್ರೆ ಅಲ್ಲಿ ದ್ವಾರಪಾಲಕರು ಮತ್ತೊಬ್ಬರು ನಿಂತಿದ್ದಾರೆ. ನೋಡ್ತಾರೆ, ತೋರಣ ಭಾಷೆಪಾನೆ, ಅಯ್ಯೋ ಒಳಗಡೆ ಬಾಗಿಲನ್ನು ಕೂಡ ತೆಗೆಯೋದಕ್ಕೆ ಆಗದೇ ಇರುವಂತಹ ಇನ್ನೂ ಕಾವಲುಗಾರರು ಇದ್ದಾರಲ್ಲ, ಕಾಪಾನೆ ಇನ್ನೂ ಕಾಯ್ತಾ ಇದ್ದಾರಲ್ಲ ಅಂತ ಅವರನ್ನ ಕೇಳಿ ಸಂಬೋಧನೆ ಮಾಡ್ತಾ ಇದ್ದಾರೆ. ಅವರು ಯಾರು, ಏನು ಇಷ್ಟು ಹೇಳ್ತಾ ಇದ್ದಾರಲ್ಲ ಹಾಗೆ ಅಂತಂದ್ರೆ, ತೋರಣ ವಾಸಿಲ್ ಕಾಪಾನೆ ಹೇಳಿದ್ರೆ ಆಗ್ತಾ ಇತ್ತು ಆಂಡಾಳಿಗೆ. ಕೊಡಿತೋರ್ನಂ ತೋರಣ ವಾಸಿಲ್ ಕಾಪಾನೆ ಅಂತ ಬೇರೆ ಹೇಳಿದ್ದಾರೆ. ಇಲ್ಲಿ ಕೊಡಿತೋರ್ನಂ ಅಂತ ಹೇಳಿರುವಂತಹ ಅಭಿಪ್ರಾಯ ನಂದಗೋಪಾಲನಲ್ಲಿ ಇರುವಂತಹ ಆ ನಂದಗೋಪಾಲದಲ್ಲಿ ಇರುವಂತಹ ಮನೆಗಳೆಲ್ಲ ಒಂದೇ ರೀತಿಯಲ್ಲಿದೆ. ಯಾವಾಗ ನಂದಗೋಕುಲದಲ್ಲಿ ಒಂದೇ ರೀತಿಯಲ್ಲಿ ಮನೆ ಇದೆಯೋ,
ಇವರು ಯಾರ ಮನೆಗೆ ಅಂತ ಹೋಗ್ತಾರೆ? ಅದಕ್ಕಾಗಿ ನಂದಗೋಪಾಲನ ಮನೆಗೆ ಹೋಗಬೇಕು ಅನ್ನುವುದಕ್ಕೋಸ್ಕರವಾಗಿ ಗುರುತಿಗೆ ಅವರ ಮನೆಯ ಮೇಲೆ ಧ್ವಜವನ್ನು ಕಟ್ಟಿದ್ದಾರೆ. ಆ ಧ್ವಜ ತೋರ್ನು ಪ್ರಕಾಶವಾಗಿ ಬೆಳಗುತ್ತಾ ಇದೆ. ಅವಾಗ ಇವರಿಗೆ ಗೊತ್ತಾಗುತ್ತೆ, ಓ ಇದು ನಂದಗೋಪಾಲನ ಮನೆ, ಇಲ್ಲಿ ಕೃಷ್ಣ ಇದ್ದಾನೆ ಹಾಗೆ ಅಂತ ತೋರಿಸ್ಪಡಿಸುವುದಕ್ಕೋಸ್ಕರವಾಗಿ ಆ ತೋರಣ ವಾಸಲ್, ಅದಕ್ಕೆ ತೋರಣಗಳನ್ನು ಕಟ್ಟಿ ಆ ಬಾಗಿಲಿನ ಮೇಲೆ ಧ್ವಜವನ್ನು ಕಟ್ಟಿದ್ದಾರೆ. ಅದನ್ನ ಇಟ್ಟು ಆಂಡಾಳ್ ಅನುಭವಿಸ್ತಾ ಇದ್ದಾಳೆ. ಇಂತಹ ಕಾವಲುಗಾರನ ಮನೆಯಲ್ಲಿ, ನಂದಗೋಪಾಲನ ಮನೆಯಲ್ಲಿ ತೋರಣಂ ವಾಸಲ್ಗಾಪಾನೆ ಅಂತ ಹೇಳಿರುವುದರಿಂದ ಇಲ್ಲಿಯೂ ಕೂಡ ಧ್ವಜದಿಂದ ಕಂಗೊಳಿಸ್ತಾ ಇದೆಯಲ್ಲ, ಅಂತಹದ್ದನ್ನ ಇಟ್ಟು ಇಲ್ಲಿ ತೋರಣಂ, ಅದಕ್ಕೋಸ್ಕರ ಕೊಡಿ ತೋರಣಂ ತೋರಣ ವಾಸಲ್ಗಾಪಾನೆ ಅಂತ ಆಂಡಾಳ್ ಸಂಬೋಧನೆ ಮಾಡಿ ಹೇಳಿ. ಇದೇನಿದು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಪ್ರಕಾಶಮಾನವಾಗಿ ಕೊಡಿ ತೋರಣಂ ಅಂತ ಹೇಳಿ ಹೇಳ್ತಾರಲ್ಲ, ಇದು ಗುರುತು ಹೇಳಬಹುದಾದ್ರೆ ತಮಿಳುನಾಡಿಗೆ ಹೋಗಿ, ಯಾವಾಗಾದ್ರೂ ತಮಿಳುನಾಡಿಗೆ ಹೋಗಿ ಅಲ್ಲಿ ಹೋಗುವಂತಹ ಪ್ರವಾಸಿಗರಿಗೆ ಬಾಯಾರಿಕೆ ಆದರೆ ಅವರು ತಣ್ಣೀರು ಪಂದಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಆ ತಣ್ಣೀರು ಪಂದಲ್ ಅಂತ ಎಲ್ಲಿ ಚಪ್ರವನ್ನ ಇಟ್ಟು ಬೋರ್ಡ್ ಹಾಕಿದ್ದಾರೋ, ಆ ಫಲಕವನ್ನು ಹಾಕಿದ್ದಾರೋ ಅಲ್ಲೇ ಹೋಗಿ ನೀವು ನೀರು ಕುಡಿಬೇಕು. ಅವರು ಯಾರ ಮನೆಯಲ್ಲೂ ನೀರು ಕೊಡಲ್ಲ ಮದ್ರಾಸ್ನಲ್ಲಿ, ಯಾಕೆಂದ್ರೆ ಅವ್ರಿಗೆ ನೀರು ಕಮ್ಮಿ. ನಮ್ಮ ಕರ್ನಾಟಕದಿಂದ ನೀರು ಕೇಳ್ತಾ ಇದ್ದಾರೆ. ಹಾಗಿರುವಾಗ ತಣ್ಣೀರು ಪಂದಲಲ್ಲೇ ಹೋಗಿ ನೀವು ನೀರನ್ನ ಸ್ವೀಕಾರ ಮಾಡಬೇಕು. ಆ ಗುರುತನ್ನ ಮಾಡಿ ಅವರು ಇಟ್ಟಿದ್ದಾರೆ ತಮಿಳುನಾಡು. ಅದು ಹೇಗೋ ಹಾಗೆ ಇವರು ನಂದಗೋಪಾಲನ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮೇಲೆ ಧ್ವಜವನ್ನು ಕಟ್ಟಿದ್ದಾರೆ. ಆ ಧ್ವಜ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಆ ಗುರುತನ್ನ ಇಟ್ಟು ಆಂಡಾಳಿಗೆ ಒಳಗೋ ನಮ್ಮ ತೋರಣ ಭಾಷೆ ಆ ಭಾಗದಿಂದ ಕಾಯುವಂತಹ ಇಲ್ಲಿ ವಾಸದಗಾಪಾನೆ ಅಲ್ಲಿ ವೈಕುಂಠದಲ್ಲಿ ಪರಮಾತ್ಮನಿಗೆ ವಿಕ್ಷಸೇನರು ನಿತ್ಯಾದಿಗಳೆಲ್ಲ ನಿಂತು ಹೊರಗಡೆಯಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲಿ ತೋರಣ ವಾಸದಗಾಪಾನೆ ಈ ಬಾಗಿಲಿನಲ್ಲಿ ಕೃಷ್ಣ ಒಳಗಡೆ ಇದ್ದಾನೆ ಅಂತ ಹೇಳಿ ಹೊರಗಡೆಯಲ್ಲಿ ದ್ವಾರಪಾಲಕರು ಕಾಯ್ತಾ ಇದ್ದಾರೆ. ಆದ್ರಿಂದ ವಾಸದಗಾಪಾನೆ ಅಂತ ಮತ್ತೆ ಹೇಳಿದ್ದಾರಲ್ಲ, ಏನು ವಿಶೇಷ ಅಂದ್ರೆ ಈ ಧ್ವಜವಾಗಲಿ ತೋರಣವಾಗಲಿ ಅವು ಯಾವುವೂ ಮಾತಾಡಲ್ಲ. ಯಾಕೆಂದ್ರೆ ಅಚೇತನವಾದ ವಸ್ತು, ಮತ್ತೆ ಅವು ಕರೆಯೋದು ಇಲ್ಲ, ಒಳಗಡೆ ಬನ್ನಿ ಅಂತ ಕರೆಯೋದು ಇಲ್ಲ, ಮಾತನಾಡೋದು ಇಲ್ಲ. ಅಂತ ಅಚೇತನವಾಗಿರುವಂತಹ ವಸ್ತುವನ್ನ ಇಟ್ಟು ಇಲ್ಲಿ ತೋರಣ ವಾಸದಗಾಪಾನೆ ಅಂತ ಹೇಳಿದ್ದಾರಲ್ಲ ಅಂದ್ರೆ ಅದಕ್ಕೋಸ್ಕರವೇ ದ್ವಾರಪಾಲಕರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಪ್ಪ ತೋರಣಂ ವಾಸಲ್ ಕಾಪಾನೆ ಅಂತಹ ಧ್ವಜ ಮತ್ತು ಇವುಗಳಿಂದ ಸಂಕೇತವನ್ನ ಮಾಡಿರುವಂತಹ ಭಾಗ್ಯವನ್ನು ಕಾಯುವವರೇ ಹಾಗೆ ಅಂತೇಳಿ ದ್ವಾರಪಾಲಕರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ. ದ್ವಾರಪಾಲಕರನ್ನ ಇಟ್ಟು ಹೇಳ್ತಾ ಇದ್ದಾರೆ, ಧ್ವಜಗಳಿಗೆ ಹೇಳಿಲ್ಲ. ಅದಕ್ಕಾಗಿ ಅಂಡ ತೋರಣಂ ವಾಸಲ್ಗಾಪಾನೆ ವಾಸಲ್ಗಾಪಾನೆ ಹೇಗೆ ಅಂದ್ರೆ ಮಧುರೆಯಲ್ಲಿ ಕೃಷ್ಣ ಇದ್ದ, ಮಧುರಾ ಪಟ್ಟಣದಲ್ಲಿ ಕೃಷ್ಣ ಇದ್ದ. ಅವನ ಅರಮನೆಯಿಂದ ಅರ್ಜುನ ಸುಭದ್ರೆಯನ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೊರಟ. ಹಾಗೆ ತೆಗೆದುಕೊಂಡು ಹೋಗುವಾಗ ನೀವು ಅನುಮತಿ ಕೊಡಿ ಎಂದು ಕೃಷ್ಣ ಹೇಳಿದ. ತನ್ನ ಅರಮನೆಯಿಂದ ಅರ್ಜುನ ಹೋಗಬೇಕಾದ್ರೆ, ಸುಭದ್ರೆಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಕಾವಲುಗಾರನಿಗೆ ಹೇಳಿದನಂತೆ ಕೃಷ್ಣ, ಹೋಗುವಾಗ ನೀವು ದಾರಿಯನ್ನ ಕೊಡಿ, ಅನುಮತಿಯನ್ನ ಕೊಡಿ ಅಂತ ಹೇಳಿ. ಆಗ ಅರಮನೆಯ ಕಾವಲುಗಾರರು ಅನುಮತಿಯನ್ನು ಕೊಟ್ಟುಬಿಟ್ರು, ಅವನು ಹೊರಟೋದಿಲ್ಲ. ಹಾಗೆ ಹೇಳಿದ ಪ್ರಕಾರ ಏನಾದ್ರೂ ಈ ತೋರಣಂ ವಾಸಲ್ಗಾಪಾನೆ ದ್ವಾರಪಾಲಕರಿಗೂ ಯಾರಾದ್ರೂ ಹೇಳಿದಾರೋ ಅಂತ ಯೋಚನೆ ಮಾಡ್ತಾ ಇದ್ರು. ಈ ರೀತಿ ಕೃಷ್ಣ ಹೇಳಿದನಲ್ಲ, ಅನುಮತಿಯನ್ನ ಕೊಡಿ ಅವರಿಗೆ ಹೋಗೋಕೆ ಅಂತ ಹೇಳಿದ. ಹಾಗೆ ಈ ದ್ವಾರಪಾಲಕರಿಗೆ ಏನಾದ್ರೂ ಕೊಟ್ಟಿರ್ಬೋದು. ಹಾಗೆ ಅಂತ ಈ ಹೆಣ್ಣು ಮಕ್ಕಳು ಒಳಗೆ ಪ್ರವೇಶ ಮಾಡೋದಕ್ಕೋಸ್ಕರವಾಗಿ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರಂತೆ, ಅಯ್ಯೋ ಅಡ್ಡಿ ಮಾಡಬೇಡಿಯಪ್ಪ, ನಮಗೆ ಈ ಬಾಗಿಲುಗಳು ಹೇಗೆ ಕಾಯುತ್ತಾವೆಯೋ ಹಾಗೆ ಈ ಭಗವಂತನ ಆಜ್ಞೆಯು ಈ ಬಾಗಿಲುಗಳಿಗೆ ಹೇಳಿರಬಹುದೋ ಏನು. ಅದಕ್ಕಾಗಿ ಈ ದ್ವಾರಪಾಲಕರು ಹಾಗೆ ಈ ಅವನ ಮಾತನ್ನ ಕೇಳಿಯೇ ಇರಬೇಕು ಹಾಗೆ ಅಂತೇಳಿ ಅವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಮತ್ತೊಂದು ದೃಷ್ಟಾಂತ, ವಿರಾಟನ ಆಸ್ಥಾನ. ಆ ವಿರಾಟನ ಆಸ್ಥಾನದಲ್ಲಿ
ದುರ್ಯೋಧನಾದಿಗಳೆಲ್ಲರೂ ಕೂಡ ಅಜ್ಞಾತವಾಸಕ್ಕೆ ಹೋಗಿದ್ರು, ಅಲ್ಲಿ ತಂಗಿದ್ದಾರೆ. ಅದಕ್ಕೆ ಪೂರ್ವಭಾವಿಯಲ್ಲಿ ದುರ್ಯೋಧನ ಯಾವುದೋ ಒಂದು ಯಜ್ಞವನ್ನು ಮಾಡಿದ್ದ. ಆ ಯಜ್ಞ ಸಮಾಪ್ತಿಯಾಯಿತು. ದ್ರೋಣಾಚಾರ್ಯರು ಮತ್ತೆ ದುರ್ಯೋಧನರು ಸೇರಿ ವಿರಾಟ ರಾಜನ ಹಸುಗಳನ್ನೆಲ್ಲ ಕಟ್ಟೋದಕ್ಕೋಸ್ಕರ ಅಲ್ಲಿ ಬಂದಿದ್ರು. ಅದನ್ನು ಕಟ್ಟಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ರು. ಆಗ ಅಭಿಮನ್ಯು, ಹುಡುಗ ಪಾಪ ಚಿಕ್ಕವನು ಅಭಿಮನ್ಯು, ಅವನು ನಾನು ಕೌರವರ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಆ ಅಭಿಮನ್ಯು ಬಂದಿದ್ದಾನೆ. ಆ ಕೌರವರ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೋಸ್ಕರವಾಗಿ ಅಭಿಮನ್ಯು ತನ್ನ ಪರಾಕ್ರಮವನ್ನ ಮಾಡಿ ಯುದ್ಧ ಮಾಡ್ತಾ ಇದ್ದ. ಭೀಮ ನೋಡಿದ, ಅಯ್ಯೋ ಇನ್ನೂ ಚಿಕ್ಕ ಹುಡುಗನಾಗಿರುವವನು ಈ ರೀತಿಯಲ್ಲಿ ಬಂದು ಮಾಡ್ತಾನಲ್ಲ ಅಂತ ಹೇಳಿಬಿಟ್ಟು ಅವರ ಎದುರುಗಡೆ ಇವನನ್ನ ತನ್ನ ಭುಜದಲ್ಲಿ ಎತ್ತುಕೊಂಡ. ಅಭಿಮನ್ಯು ತನ್ನನ್ನು ಅವನೇ ಹಾಗೆ ಆಲಿಂಗನ ಮಾಡುವಂತೆ ಅವನನ್ನು ಎತ್ತುಕೊಂಡು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ವಿರಾಟನ ಆಸ್ಥಾನಕ್ಕೆ ಕರೆತರ್ತಾ ಇದ್ದ. ಆ ವಿರಾಟನ ಆಸ್ಥಾನಕ್ಕೆ ಕರೆತರುವಾಗ ವಿರಾಟ ರಾಜ ಹೇಳಬೇಕಾಗಿತ್ತಲ್ವ ದ್ವಾರಪಾಲಕರಿಗೆ ಬಿಡಬೇಡಿ ಅಂತ. ನೇರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ದುರ್ಯೋಧನಾದಿಗಳಿಗೆ ಹತ್ರ ಬಿಟ್ಟು. ಅಲ್ಲಿ ಬಿಟ್ಟು ಅರ್ಜುನನಿಗೆ ಇವನ ತಂದೆ ಅರ್ಜುನ ಅಲ್ಲಿದ್ದಾನೆ, ಇವರು ಅಂತ ಪರಿಚಯಿಸಬೇಕು, ಅವರ ಸಮಾಗಮವನ್ನು ಮಾಡೋದಕ್ಕೋಸ್ಕರವಾಗಿ ಭೀಮ ಅವರನ್ನು ಎತ್ಕೊಂಡು ಬಂದ. ಅಲ್ಲಿ ನೋಡಿದ್ರೆ ಅರ್ಜುನ ಬೃಹನ್ನಳೆಯ ವೇಷದಲ್ಲಿ ನಿಂತಿದ್ದಾನೆ. ಇವನಿಗೆ ತಂದೆ ಗೊತ್ತಾಗಲಿಲ್ಲ. ಆಮೇಲೆ ಭೀಮ ದುರ್ಯೋಧನರು ಹೇಳಿದ್ರು, ಇವರೇಪ್ಪ ನಿಮ್ಮ ತಂದೆ ಬೃಹನ್ನಳೆ ವೇಷದಲ್ಲಿ ಇದ್ದಾರೆ ಅಂತ ಹೇಳಿದ ಮೇಲೆ ಅವನಿಗೆ ಗೊತ್ತಾಯ್ತು, ಓ ಅರ್ಜುನ ಅಂತೇಳಿ. ಆನಂತರ ಅವರಿಗೆ ಸಮಾಗಮನವಾಗುತ್ತೆ. ಪ್ರಕೃತ ಇಲ್ಲಿ ಹೇಳಿದ್ದು, ಅಲ್ಲಿ ದ್ವಾರಪಾಲಕರಿಗೆ ಹೇಳಿರ್ಲಿಲ್ವಲ್ಲ, ಅವನು ಬಿಡಬೇಡಿ ಬರೋವ್ರನ್ನ ಅಂತ ಹೇಳಬೇಕಾಗಿತ್ತಲ್ಲ ವಿರಾಟ ರಾಜ. ಹಾಗೆ ನೀವು ನಮಗೆ ಒಳಗಡೆ ಹೋಗೋದಿಕ್ಕೆ ಕೃಷ್ಣ ಅರ್ಜುನನ ಸುಭದ್ರೆಯನ್ನು ತೆಗೆದುಕೊಂಡು ಬರೋದಕ್ಕೆ ಅವನು ಯಾರಿಗೂ ಕೂಡ ಹೇಳಿದೆ ಅನುಮತಿಯನ್ನು ಕೊಡಿ ಅಂತ ಹೇಳಿದ್ದ. ಹಾಗೆ ಒಂದು ವೇಳೆ ನಮ್ಮಗಳಿಗೇನಾದರೂ ನಿಮಗೆ ಅನುಮತಿ ಮಾಡಿದ್ದಾನೋ, ಕೊಡಬೇಡಿ ಮಾಡಿ ಅಂತ ಏನಾದ್ರು ಹೇಳಿದ್ದಾನೇನಪ್ಪ ಹಾಗೆ ಅಂತ ಹೇಳುವಂತೆ ಕೇಳ್ತಾ ಇದ್ದಾರಂತೆ. ಅವನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವಾಶಲ್ಕಾಪಾನೆ ಆ ದ್ವಾರಪಾಲಕರಲ್ಲಿ ಪ್ರಾರ್ಥನೆ ಮಾಡಿದೆ. ಅವನು ಆಯಿತು, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾವು ತಡೆಯಲ್ಲ, ನೀವು ಒಳಗಡೆಗೆ ಹೋಗ್ಬೋದು ಅಂತ. ನೋಡ್ತಾರೆ, ಒಳಗಡೆಗೆ ಹೋಗಕ್ಕಾಗಲ್ಲ. ಮಣಿಕರವಂ ವಿಪರೀತವಾದಂತಹ ಮಣಿಗಳೊಂದಿಗೆ ಕೂಡಿಕೊಂಡಿರುವಂತಹ ರಕ್ತಖಚಿತವಾಗಿರುವಂತಹ ಬಾಗಿಲಂತೆ. ಅದರಲ್ಲಿ ಅವ ಕೇಳಿದೆ, ನಿಮಗೆ ಎಲ್ಲಿ ತಾಪಾಡಿದೆ ಗೊತ್ತಾಗ್ತಾ ಇದೆ, ಎಲ್ಲ ಒಂದೇ ರೀತಿ ಇದೆ, ಹುಡುಕ್ತಾ ಇದ್ದಾರೆ. ಮಣಿಕದವಂ ತಾಳ್ತಿರುವಾಯ್ ಅಂದ್ರು, ಬಾಗಿಲು ಅವರು ತೆಗಿತಾ ಇಲ್ಲ, ಇವರು ನೋಡಿ ಹೇಳ್ತಾ ಇದ್ದಾರೆ. ಅಂತಹ ರಕ್ತಖಚಿತವಾದಂತಹ ಬಾಗಿಲು ಚಿಲಕ ಎಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಹೇಳು, ಅಯ್ಯೋ ಏನಿದು ಈ ಬಾಗಿಲು ತಿಲಕವನ್ನು ನಮಗೆ ತೆಗೆಯಕ್ಕಾಗ್ತಾ ಇಲ್ಲ, ದಯವಿಟ್ಟು ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೀನಿ, ನೀವೇ ಈ ಪ್ರವೇಶವನ್ನು ಕೊಡಿ ನಮಗೆ ತೆಗೆದು ಅಂತ ದ್ವಾರಪಾಲಕರಲ್ಲಿ ಕೇಳ್ತಾ ಇದ್ದಾರೆ. ಮಾಮಾನ್ ಮಗಳೇ ಮಣಿಕದವಂ ತಾಳ್ದಿರುವಾಯ್, ಇದೇ ನಾಯಕಿ ಅಂದು ಹೇಳಿದ್ದು. ಮಾಮಾನ್ ಮಗಳೇ ಮಣಿಕದವಂ ತಾಳ್ದಿರುವಾಯ್, ಎಲ್ಲೋ ಇದೆ ಚಿಲಕ ಅಂತ ಗೊತ್ತಾಗ್ತಾ ಇಲ್ಲ, ಈ ಬಾಗಿಲನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಯಾವತ್ತು ಕರೆದ ಅದೇ ಈ ಬಾಗಿಲನ್ನ ನೆನ್ನೆ ಹೇಳಿದೆ ನಿಮಗೆ, ತಿರುವಂಗಿ ಹೇಳುವ ಅವರಾಗಿದ್ರೆ ತೆಗೆದುಬಿಡೋರು. பொன்னெழியரு மாலக்கவாடங்கவளம் கடந்த போக்கு என்னுடைய கண்களேற்ப நோக்கினேன் நோக்குதலம் மன்னந்திரவார்வம் வாய்மணியினையம் பன்னகரதலமங்கண்களம் பொன்னியரு மாட கவாடம் கடந்த போக்கு மின்னுடைய கண்களேற்ப நோக்கினேன் நோக்குதலம் மன்னந்திரவார்வம் வாய்மணியினையம் மின்னவரிடம் தோல் வளையம் மன்னிய குண்டலமம் ஆரவம் நேன் உடையம் தன்னுடைய வேல்த்தின் சுடாமணியப்ப துண்ணு ಮನಃ ಕುನ್ನಿನ್ ಮರುಂಗೆ. ಅವರು ಏನು ಅಂದರೆ 4 ಜನ ಶಿಷ್ಯರಿಟ್ಟಿದ್ರು. ಹೇಳಿದ್ರು ನಿಮಗೆ, ತೋಡಾ ಬೆಳಕ ತಾಳುವುದುವ ನೀರ್ ಮೇಲೆ ನಡಪ್ಪ, ಅವರನ್ನು ಕರೆದಿದ್ರೆ ತಾಳುವುದವ ನಂದಿದ್ರೆ ಆ ಭಾಗವನ್ನು ಹಂಗೆ ತೆಗೆದುಬಿಡ್ತಾರೆ. ಅಂದರೆ ಅಂತಹ ಮಣಿಮಂಟಪವಾಗಿರುವಂತಹ ತಿರುವಂಗಿಯಾಳ್ವಾರ್ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಬಾಗಿಲಿನ ಮಹಿಮೆ ಈಗಿದ್ದು. ಅದನ್ನ ಮಾಡ ಕವಾಡಂ ಕಡಂದ ಬೋಕು ಬಾಗಿಲನ್ನ ಒಡೆದು ಒಳಗಡೆಗೆ ಹೋಗಿ ಸೇರಿದ್ದಾರಂತೆ. ಅಂತಹ ರೀತಿಯಲ್ಲಿ ಪರಮಾತ್ಮ ಹೋಗುವಂತಹ ಸಾಮರ್ಥ್ಯವನ್ನು ಉಳ್ಳಂತಹ ಪರಮಾತ್ಮನಿಗೆ ಈ ಬಾಗಿಲಿನಲ್ಲಿ ಮಣಿಕದವಂತಾಳ್ತಿರುವ ಇದ್ರೆ ಏನು ತಾನೇ ಪ್ರಯೋಜನ. ಆದರೆ ನಾವು ಆಗಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಹೊರಗಿನ ನಾಯಕಿ. ನಾವು ಅಂತಹ ನಾಯಕತ್ವವನ್ನ ಪಡೆದಿಲ್ಲ. ಅಂತಹ ಅವರು ಒಂದು ದಿವಸ ಇದೇ ನಾಯಕಿಯಾಗಿದ್ದಂತಹ ಅವರು ಆ ರೀತಿಯಲ್ಲಿ ಬಾಗಿಲನ್ನು ತೆಗೆದು ಹೋಗಿರುವಂತಹ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ರು. ಆದರೆ ನಮಗೆ ಆ ಶಕ್ತಿ ಇಲ್ಲವಲ್ಲ, ನಾವು ತಿರುವಂಗಿ ಆಳ್ವಾರಲ್ಲ.
ಆದ್ದರಿಂದ ನೀನು ಬಾಗಿಲನ್ನು ತೆಗೆದು ನಮಗೆ ಪ್ರವೇಶವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಅವರ ದ್ವಾರಪಾಲಕ ಹೇಳಿದ, ಯಾರು ನೀವು ಹಾಗೆ ಅಂತ ಕೇಳಿದ. ಆಯರು ಶಿರಮಯ್ಯರೋ ಮತ್ತೆ ನಾವು ಯಾರು ಅಲ್ಲ, ಗೊಲ್ಲರ ಬಾಲಕಿಯರು ನಾವು ನಿಮಗೆ ಅಂಥ ಅವರು ನಾವು ಬಂದಿದ್ದೀವಿ, ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಪ್ಪ. ನಾವೆಲ್ಲ ಗೊಲ್ಲತಿಯರು, ನಮಗೇನು ಗೊತ್ತಿಲ್ಲ, ಬಂದಿದ್ದೀವಿ. ನೀನೇ ಬಾಗಿಲನ್ನು ತೆಗೆದು ಒಳಗಡೆಗೆ ಪ್ರವೇಶವನ್ನು ಕೊಟ್ಟರೆ ಬಹಳ ಸಂತೋಷ. ಆಯೇರೋ ಇವರು ಆಗ ದ್ವಾರಪಾಲಕ ಕೇಳಿದರು, ಏನಿದು? ಭಯಪೂರ್ತರಾಗಿ ಹೆದರ್ಕೊಂಡು ಬಿಟ್ಟನಂತೆ ಒಳಗಡೆ ಕಾಯ್ದು. ಇವರು ಈ ರೀತಿ ಅಂದಾಗ, ನಾವು ಬಂದಿದ್ದೀವಿ ಆಯರೋ ಶಿರಮಯ್ಯರೋ ಅಂತ ಹೇಳಿದ ಮಾತನ್ನು ಕೇಳಿಬಿಟ್ಟು, ಏನಿದು ಭಯಭೀತರಾಗಿ ಬಾಗಿಲನ್ನು ತೆಗಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ನೀವು? ಆಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಯಾರಾದರೇನು ಈ ಬಾಗಿಲು ತೆಗಿಬೇಕು. ಆಗ ದ್ವಾರಪಾಲಕ ಹೇಳಿದರೆ, ಇದು ಯಾವ ಯುಗ ಗೊತ್ತಿದೆಯಾ? ಇದು ತ್ರೇತಾಯುಗ. ತ್ರೇತಾಯುಗದಲ್ಲಿ ಆಗಿದ್ರೆ ನೀವು ಹೇಳೋದು ಮಾತು ಸರಿ. ಆದರೆ ತ್ರೇತಾಯುಗದಲ್ಲಿ ಹೇಗಿತ್ತು ಅಂದರೆ, ದಶರಥ ಶಂಬಾಸುರ ಎಂಬ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವುಳ್ಳವನಾಗಿದ್ದ. ಅದಕ್ಕೆ ಅವರಿಗೆ 4 ಜನ ಮಕ್ಕಳಿದ್ರು, ಅವರು ಶೂರರಾಗಿದ್ದರು. ಮತ್ತೆ ಅಯೋಧ್ಯ ಪಟ್ಟಣ ಭಯಭೀತವಾಗಿ, ಭಯಗಳಿಲ್ಲದೇನೆ ಅಯೋಧ್ಯ ಪಟ್ಟಣ ಬಹಳ ಶೋಭಿಸ್ತಾ ಇತ್ತು. ಆ ಕಾಲ ಅಂತ ತಿಳಿದು ಏನಾದರೂ ಹೇಳ್ತಾ ಇದ್ದೀರೇನು ಹಾಗೆ ಅಂತ ಕೇಳ್ತಾ ಇದ್ದಾನೆ ದ್ವಾರಪಾಲ. ಇಲ್ಲ, ನಾವು ಆಯರು ಶಿರಮಯ್ಯರೋ, ನಾವು ಗೊಲ್ಲರ ಹೆಣ್ಣು ಮಕ್ಕಳು, ನಮಗೇನು ಗೊತ್ತಿಲ್ಲಪ್ಪ, ನಾವು ಬಂದಿದ್ದೀವಿ, ನೀನು ನಮಗೆ ಅವಕಾಶವನ್ನು ಮಾಡಿಕೊಡಬೇಕು. ಅದಕ್ಕೆ ಅವನಿಂದ, ಇದು ರಾಮಾವತಾರ ಕಾಲವಲ್ಲ, ದ್ವಾಪರ ಯುಗ. ಇದು ದ್ವಾಪರ ಯುಗ, ಜ್ಞಾಪಕ ಇರಲಿ. ದ್ವಾಪರ ಯುಗದಲ್ಲಿ ಏನಾಯಿತು ಗೊತ್ತಾ? ಇದೇ ಕೃಷ್ಣ ಪರಮಾತ್ಮನನ್ನು ನಾವು ಕಾಯ್ಕೊಂಡಿದ್ದಾಗ ಎಷ್ಟು ಜನ ಬಂದಿದ್ರು? ನಾವು ಹೆಣ್ಣು ಮಕ್ಕಳು, ಚಿಕ್ಕವರು, ನಮ್ಮ ವಯಸ್ಸು ನೋಡು, ನಮಗೇನು ಗೊತ್ತಿಲ್ಲ ಅಂತ ಹೆಣ್ಣು ಮಕ್ಕಳೇ ಬಂದಿದ್ರು. ಹೆಣ್ಣು ವೇಷದಲ್ಲಿ ಬಂದಿರಲಿಲ್ಲವೇನು? ಮೋಲೆ ನಂಜುಂಡು ಪೂತಿನಿ ಬಂದಿದ್ಳು ಸಂಹಾರ ಮಾಡೋದಿಕ್ಕೆ. ಅದೇ ರಾಮನ ಕಾಲದಲ್ಲಿ ಶೂರ್ಪನಿಕೆಯಾಗಿ ಬಂದಿದ್ಲು. ನೀವು ಹೆಣ್ಣು ಅಂತ ಹೇಳ್ತೀರಾ? ಆದ್ದರಿಂದ ನಾನು ಇದೆಲ್ಲ ನಂಬಲ್ಲ. ಇಲ್ಲಪ್ಪ, ನಾವು ಏನು ಅರಿಯದೇ ಇರುವಂತಹ ಹೆಣ್ಣು ಮಕ್ಕಳಯ್ಯ, ಹಾಗೆ ತಿಳ್ಕೊಳ್ಬೇಡ. ಇಲ್ಲ, ಖಂಡಿತವಾಗಲೂ ಅಷ್ಟೇ. ಒಂದು ಕರುವಾಗಿ ಬಂದು ಅಸುರರಾಗಿ ಇದ್ದು ಪರಮಾತ್ಮನನ್ನು ಸಂಹಾರ ಮಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲವೇ? ಆದ್ದರಿಂದ ನೀವು ಹೆಣ್ಣು ಮಕ್ಕಳು ನಿಜ, ಆದರೆ ನಿಮ್ಮ ಹೆಣ್ಣು ಮಕ್ಕಳಾಗಿರುವಂಥ ವಯಸ್ಸನ್ನು ನಾನು ಇಟ್ಟು ಪರಿಗಣಿಸಲಿಕ್ಕಾಗಲ್ಲ. ಆದ್ದರಿಂದ ನೀವು ಹಾಗೆಲ್ಲ ಹೇಳಬೇಡಿ, ಇದು ದ್ವಾಪರ ಯುಗ ಹಾಗೆ ಅಂತ ದ್ವಾರಪಾಲಕ ಹೇಳಿದರು. ಆಗ ಇವರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ನೀವು ಈ ರೀತಿಯಲ್ಲಿ ಹೇಳಿಬಿಟ್ರೆ ನಾವು ಬಂದಿರೋದು ಆ ವಿಷಯವಾಗಿ ನಾವು ಬಂದಿಲ್ಲ, ಆ ರೀತಿ ಕೆಟ್ಟದಾಗಿ ಮನೋಭಾವದಿಂದ ನಾವು ಬಂದಿಲ್ಲಪ್ಪ. ದಯವಿಟ್ಟು ನೀನು ನಮ್ಮನ್ನು ಅರ್ಥ ಮಾಡ್ಕೋ, ನಾವು ಬಹಳ ಚಿಕ್ಕ ವಯಸ್ಸಿನವರು. ಅದಕ್ಕೆ ಅವನು ಹೇಳಿದ, ಸಮಯ ಬೋಧಿತ ಶ್ರೀಮಾನ್, ಕಾಲ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೀವು ಇಂತಹ ಕಾಲದಲ್ಲಿ ಬಂದುಬಿಟ್ಟು ನೀವು ನನ್ನನ್ನು ದ್ವಾರಪಾಲಕರ ಪ್ರಾರ್ಥನೆ ಮಾಡಿ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನಂಬಕ್ಕಾಗಲ್ಲ, ಇದೆಲ್ಲ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆಗ ಮತ್ತೆ ಹೇಳ್ತಾ ಇದ್ದಾರೆ ಅವರು, ಅಯ್ಯಯ್ಯೋ, ಅರೆಬರೆ ಮಾಯನ್ ಮಣಿಬಣ್ಣನ್ ನೆನ್ನೆಲೆ ವಾಯಿನೇರ್ದ, ನಾವು ಯಾವುದಕ್ಕೂ ಬಂದಿಲ್ಲಪ್ಪ. ಅರಬರೆ ಮಾಯನ್ ಆಶ್ಚರ್ಯಶ್ರೇಷ್ಠವಾಗಿರುವಂತಹ ಪರಮಾತ್ಮ ಅರಬರೈ, ನಮಗೆ ವಾದ್ಯ ವಿಶೇಷವನ್ನು ಕೊಡ್ತೀನಿ ಅಂತೇಳಿ ನೆನ್ನೆಲೆ ವಾಯಿನೇರ್ದ. ಅವನು ನೆನ್ನೆನೆ ಅಥವಾ ಮೊನ್ನೆನೆ ನಮಗೆ ತಿಳಿಸಿದ್ದ, ಬನ್ನಿ ನಾನು ನಿಮಗೆ ವಾದ್ಯ ವಿಶೇಷವನ್ನು ಕೊಡ್ತೀನಿ ಅಂತ ಹೇಳಿದ್ದ. ಅದಕ್ಕಾಗಿ ನಾವು ಬಂದಿದ್ದೀವಪ್ಪ, ಇನ್ನೇನು ಇಲ್ಲ. ಆ ಅಪೇಕ್ಷಿತವಾಗಿರುವಂಥ ಅಂಶವನ್ನು ನೀನು ಭಗವಂತನಲ್ಲಿ ನಿವೇದನ ಮಾಡಪ್ಪ ಹಾಗೆ. ಆಗ ದ್ವಾರಪಾಲಕ ಹೇಳಿದ, ಓಹೋ, ಅದಕ್ಕಾಗಿ ಬಂದಿದ್ದೀರೋ ನೀವು? ಅರೆಬರೆ ಮಾಯನ್ ಮಣಿಬಣ್ಣ ನೆನ್ನೆಲೆ ವಾಯಿನೇರ್ದ. ಹಾಗಾದರೆ ಪರಮಾತ್ಮ ಮಲಗಿದ್ದಾನೆ, ಭಗವಂತನಿಗೆ ಸುಪ್ರಭಾತವಾದ ಮೇಲೆ ನೀವು ಹೇಳಿದ ಮಾತನ್ನು ನಿವೇದನೆ ಮಾಡ್ತೀನಿ ಅಂತ. ಅಯ್ಯೋ, ಹಂಗಲ್ಲ, ನೆನ್ನೆಲೆ ವಾಯಿನೇರ್ದ. ಅವನು ನೆನ್ನೆನೇ ಹೇಳಿದ, ನಾವೆಲ್ಲ ಮರೆತು ಬಿಟ್ಟು ಇವತ್ತು ಬರ್ತಾ ಇದ್ದೀವಿ ಹಾಗೆ ಅಂತ. ಅವಾಗ ಇವ್ರು ಹೇಳಿದ್ರು, ಅಯ್ಯಯ್ಯೋ, ಪಂಡು ನಾಳಾಲೆ ಒಂದು ತಿಂಗಳಂ ಅಂದರು. ಪಂಡು ನಾಳಾಲೆ ಒಂದು ತಿರುಗುರಳಂ ಅಂದರೆ, ಪಂಡು ನಾಳಾಲೆ ಅಂದರೆ ಯಾವತ್ತೂ ಹೇಳಿದ್ದ ನಮಗೆ, ಅದಕ್ಕಾಗಿ ನೆನ್ನೆಲೆ ವಾಯಿನೇ ಇರ್ದ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಅಂಥ ಮಣಿಬಣ್ಣ ನೀಲಮೇಘ ಶ್ರಾವನಾದವನು ನಿಮಗೆ ಬನ್ನಿ, ನಾವು ಎಲ್ಲ ವಾದ್ಯ ವಿಶೇಷವನ್ನು ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಪ್ಪ, ಪ್ರತಿಜ್ಞೆ ಮಾಡಿದ್ದಾನೆ, ಅದಕ್ಕಾಗಿ ಬಂದಿದ್ದೀವಿ. ಮತ್ತೆ ಎಂತಹ ಪರಮಾತ್ಮ
ರಾಮೋದ್ಯುಮ್ನ ವಿಭಾಷತೆ. ರಾಮನಾಗಿದ್ದಂತಹ ಕಾಲದಲ್ಲಿ 2 ಮಾತು ಇತ್ತು. ಮತ್ತೆ ಅನೃತಮ್ಮೋಕ್ತ ಭೂಮಿ, ಸುಳ್ಳೇ ಹೇಳಲ್ಲ ರಾಮ. ರಾಮ ಎಲ್ಲಿ ಸುಳ್ಳು ಹೇಳ್ತಾನೆ? ಆದ್ದರಿಂದ ಪರಮಾತ್ಮ ಅಂಥವನು ನಮಗೆ ಮಾತನ್ನು ಕೊಟ್ಟಿದ್ದಾನೆ ಕಣೆಯ, ಪ್ರತಿಜ್ಞೆ ಮಾಡಿದ್ದಾನೆ. ಅವನೇನಾದರೂ ಸುಳ್ಳು ಹೇಳಿದ್ದಾನೇನು ಹಾಗೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಶೋಧಿವಾಯಿ ತಿರಂದು, ನೀವು ನನ್ನನ್ನು ಪರೀಕ್ಷೆಯನ್ನು ಮಾಡಬೇಡಿ. ದ್ವಾರಪಾಲಕರಿಗೆ ಹೇಳ್ತಾ ಇದ್ದಾರೆ, ನೀವು ನಮ್ಮನ್ನು ಪರೀಕ್ಷೆ ಮಾಡೋ ಥರ ಕಾಣ್ತಾ ಇದೆ, ಹಾಗೆ ಪರೀಕ್ಷೆ ಮಾಡುವ ಥರ ನಾವು ಬಂದಿಲ್ಲಪ್ಪ. ತೂಯೋ ಮಾಯಿ ಬಂದು, ನಾವು ಪರಿಶುದ್ಧರಾಗಿ ಬಂದಿದ್ದೀವಿ. ನಮ್ಮ ಮನಸ್ಸು ಶುದ್ಧವಾಗಿದೆ, ನಾವು ಕೆಲಸಕ್ಕೂ ಶುದ್ಧವಾಗಿಯೇ ತೂಯೋ ಮಾಯಿ ಬಂದು ಹಾಗೆ ಬಂದಿದ್ದೀವಿ, ಪರಿಶುದ್ಧರಾಗಿ ಬಂದಿದ್ದೀವಿ. ಮತ್ತೆ ತೂಯೋ ಮಾಯಿ ಬಂದು ತೂಮಲರ ತೂವಿ ತೊಳೆದು, ನಾವು ಪಾದಾರವಿಂದದಲ್ಲಿ 2 ಪುಷ್ಪವನ್ನು ಹಾಕಿಬಿಟ್ಟು ಮಂಗಳಾಶಾಸನವನ್ನು ಹೇಳ್ತೀವಿ, ಅಥವಾ ಬಾಯಲ್ಲಿ ಏನು ಬರುತ್ತೆ ನಾಮ ಸಂಕೀರ್ತನವನ್ನು ಮಾಡ್ತೀವಿ. ಅದಕ್ಕೆ ಬಂದಿದ್ದೀವಿ. ನೀವು ತಿಳ್ಕೊಂಡ ರೀತಿಯಲ್ಲಿ ಹೇಳಿದ್ರಲ್ಲ, ವಯಸ್ಸನ್ನು ಪರಿಗಣಿಸೋಕ್ಕಾಗಲ್ಲ ಹಾಗೆ ಅಂತ ಹೇಳಿದ್ರಲ್ಲ, ಆ ರೀತಿಯ ಯಾವ ಭಾವನೆ ಇಟ್ಟು ನಾವು ಬಂದಿಲ್ಲಪ್ಪ. ಪರಮಾತ್ಮ ನಿನ್ನೆ ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದ, ಅದಕ್ಕಾಗಿ ನಾವು ತೂಯೋಮಾಯಿ ಬಂದು ಪರಿಶುದ್ಧರಾಗಿ ಬಂದಿದ್ದೀವಿ. ಮತ್ತೆ ಹೇಳಿದ್ರು, ದೋಷಯುಕ್ತರಾಗಿ ನಾವು ಬಂದಿಲ್ಲ, ಪರಿಶುದ್ಧರಾಗಿ ಬಂದಿದ್ದೀವಿ. ಆದರೆ ಮಂಗಳಾಶಾಸನವನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮ ಭಗವಂತನಿಗೆ ಅಷ್ಟೇ. ಅದೇ ನಮಗೆ ಪುರುಷಾರ್ಥ, ಬೇರೆ ಇಲ್ಲ. ಅದಕ್ಕಾಗಿ ನೀನು ದಯವಿಟ್ಟು ನಮಗೆ ಅನುಮತಿಯನ್ನು ಕೊಟ್ಟು ಒಳಗಡೆಗೆ ಹೋಗೋದಕ್ಕೆ ಹೇಳಪ್ಪ ಹಾಗೆ ಅಂತ ಹೇಳಿ. ಆಗ ಅವನೇನು ಆಯಿತು, ಏನು ಮಾಡ್ತೀರಿ? ತು ಎರಳ ಪಾಡುವಾನ್, ನಾವು ಪರಮಾತ್ಮನಿಗೆ ಸುಪ್ರಭಾತವನ್ನು ಹೇಳಿ ಅನಂತರ ಅವನನ್ನು ನಾವು ನಾಮ ಸಂಕೀರ್ತನವನ್ನು ಮಾಡ್ತೀವಿ ಅಷ್ಟೇ. ತುಯರಳ ಅಂದರೆ ಸುಪ್ರಭಾತ, ಪಾಡುವಾನ್ ಅಂದರೆ ಆಮೇಲೆ ನಾಮ ಸಂಕೀರ್ತನವನ್ನು ಮಾಡ್ತೀವಿ. ಏನು ಸುಪ್ರಭಾತ ಮಾಡ್ತೀವಿ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಥವ್ಯಂ ದೈವ ಮಾತ್ಮೀಕಂ, ಸುಪ್ರಭಾತವನ್ನು ಹೇಳ್ತೀವಿ. ಅರಂಗತಮ್ಮ ಪಳ್ಳಿ ಎಡಂತರುಡಾಗೆ ಸುಪ್ರಭಾತವನ್ನು ಹೇಳ್ತೀವಿ. ಆಮೇಲೆ ನಾವು ಮಣಿವಣ್ಣ ಅದನ್ನು ಪಾಡ್ತೀವಿ, ಆಮೇಲೆ ನಾವು ಹೇಳ್ತೀವಿ. ಆಮೇಲೆ ಭಗವಂತ ಹೇಳುವಾಗ ಅವನ ಸೌಂದರ್ಯವನ್ನು ನೋಡಲಿಕ್ಕಾಗಿ ನಾವು ಬಂದಿದ್ದೀವಿ ಅಷ್ಟೇ. ಅವನ ಸೌಂದರ್ಯವನ್ನು ನೋಡಿ ಸುಪ್ರಭಾತವನ್ನು ಹೇಳ್ತೀವಿ, ಆಮೇಲೆ ಪಾಡುವ. ನಾವು ನಮಗೇನು ಗೊತ್ತಿದೆ ಅದನ್ನು ನಾವು ನವಸಂಕೀರ್ತನವನ್ನು ಮಾಡ್ತೀವಿ. ಅದಕ್ಕಾಗಿ ನೀನು ಪ್ರವೇಶವನ್ನು ಕೊಡಬೇಕಯ್ಯ ಹಾಗೆ ಅಂತ ದ್ವಾರಪಾಲಕರಲ್ಲಿ ಪ್ರಾರ್ಥನೆ ಮಾಡೋದು. ಆಗ ಅವನು ಹೇಳಿದ, ನೀವು ಆ ಕಾಲದಲ್ಲಿ ಬಂದಿದ್ದೀರಿ, ಸಮಯ ಬೋಧಿತ ಶ್ರೀಮಾನ್. ಪರಮಾತ್ಮನನ್ನು ನೋಡೋದಕ್ಕೆ ನೀವು ಸಕಾಲದಲ್ಲಿ ಬಂದಿಲ್ಲ, ನೀವು ಬಂದಿರೋದು ಅಕಾಲದಲ್ಲಿ ಬಂದಿದ್ದೀರಿ. ಆದ್ದರಿಂದ ಅಕಾಲದಲ್ಲಿ ಬಂದಿರುವುದರಿಂದ ನಾವು ಆ ರೀತಿ ಪ್ರವೇಶವನ್ನು ಕೊಡೋಕ್ಕಾಗಲ್ಲ. ಅವರು ಸುಪ್ರಭಾತದಲ್ಲಿ ಎದ್ದ ಮೇಲೆ ನಾನು ನಿವೇದನೆಯನ್ನು ಮಾಡ್ತೀನಿ, ಈಗ ಬಂದಿದ್ದಾರೆ ಬಂದಿದ್ರು ಅಂತ ಹೇಳ್ತೀನಿ ಹಾಗೆ ಅಂತ. ಅಯ್ಯೋ ವಾಯಾಲ ಮೊನ್ನ ಮಾತಾಡೆ ಅಮ್ಮ, ಅಯ್ಯೋ ಸ್ವಾಮಿಯೇ, ನೀನು ಮೊಟ್ಟ ಮೊದಲನೇ ನೀನು ನಮಗೆ ತಡೆಯನ್ನು ಹೇಳಿಬಿಟ್ರೆ ನಾವೆಲ್ಲಿ ಹೋಗ್ಬೋದು. ಅದಕ್ಕಾಗಿ ನೀನು ತಡೆಯನ್ನು ಹೇಳಬೇಡಪ್ಪ. ಆದರೆ ಒಂದು ಪಕ್ಷ ನಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆಯೋ ನಿನಗೆ ಗೊತ್ತಿಲ್ಲ, ಒಳ್ಳೆಯದು ಸರಿ ಅದಿರಬಹುದು. ಆದರೆ ಮಾತಿನಲ್ಲಿ ಮಾತ್ರ ನೀನು ನಮಗೆ ತಡೆಯನ್ನೇ ಹೇಳಬೇಡ. ಮಾತಾದೆಯಮ್ಮ, ನಿಷೇಧವಾಗಿರುವಂತಹ ಮಾತನ್ನು ನೀವು ನಮಗೆ ಹೇಳಬೇಡಮ್ಮ. ಅದು ಯಾಕೆ ಅಂದರೆ ರಾಮ ಹೇಳಿದನೆ, ರಾಮ ಹೇಳಿರಲ್ಲ. ರಾಮ ದಶರಥ ಬರದ ಇವನನ್ನ ಯಾರು ಜನಕರಾಜನ ಮಗಳನ್ನು ತೋರಿಸಿಬಿಟ್ಟು ಇವಳನ್ನು ಮದುವೆ ಆಗು ಅಂತ ಹೇಳಿದ ದಶರಥ. ಬೇಡ ಅಂತ ಹೇಳಿದ್ದೀನಿ ಇಲ್ವಲ್ಲ. ಅಯ್ಯರ್ ಪಂಡಿ ವೆಚ್ಚ ಕಲ್ಯಾಣ ಒಪ್ಕೊಂಡ. ಹಾಗೆ ನೀನು ನಮಗೆ ಬೇರೆ ರೀತಿಯ ಅಡೆತಡೆಗಳನ್ನು ಹೇಳಿದಲ್ಲ. ರಾಮ ಹೇಳಿದ್ರೇನು ಹೇಳಿದ್ವಲ್ಲ ರಾಮನಿಗೆ ಹೇಳುವಾಗ. ಆದರೆ ಹೇಳಿದ್ರು ದಾರಾಪೃತ ಇವ. ಹಾಗೆ ಮದುವೆಯನ್ನು ಮಾಡಿಕೊಟ್ಟ ಜನಕ ಮಹಾರಾಜ. ನಾನು ಅವತ್ತು ಹೇಳಿದೆ ನಿಮಗೆ, ಮದುವೆಯ ಪಟ್ಟಣದಲ್ಲಿ ಕೂತಿದ್ದಾನೆ. ಎಂ ಸೀತಾ ಮಮ ಸುತ ಪಾಣಿಗ್ರಹೇ ಸ್ವಪಾಡಿನ ಅಂತ ಜನಕ ಮಹಾರಾಜ. ರಾಮನಿಗೆ ಹೇಳಬೇಕೆ ಸರ್ವಜ್ಞ ಸರ್ವ ಕಲ್ಯಾಣ ಸಮಸ್ತ ಕಲ್ಯಾಣ ಕೈ ಹಿಡ್ಕೊಳ್ಳೋ ಅಂತ ಹೇಳಬೇಕೆ ಅವನಿಗೆ, ಗೊತ್ತಿಲ್ವೇ? ಆದರೆ ಜನಕ ಮಹಾರಾಜ ಹೇಳಿದ. ಏನು ಅಭಿಪ್ರಾಯ? ಯಾವ ರೀತಿಯಲ್ಲಿ ಹೇಳಿದ ಒಂದು ಮಾತನ್ನು ಸೊ ಹಾಗೆ ಹೇಳಿದ್ದನ್ನು ಕೇಳುವಂತಹ ರಾಮ ತಡೆಯೇ ಹೇಳಿಲ್ಲವಲ್ಲ.
ಹಾಗಿರುವಂತಹ ಕಾಲದಲ್ಲಿ ಪರಮಾತ್ಮ ನೆನ್ನೆಲೇ ವಾಯುನೇರನ್ನ ನಮಗೆ ಬಾ ಕೊಡ್ತೀನಿ ಅಂತ ಪ್ರತಿಜ್ಞೆ ಬೇರೆ ಮಾಡಿದ್ದ. ಅದಕ್ಕಾಗಿ ನಾವೇನು ಮಾಡಿದ್ವಿ, ತೂಯೋ ಮಾಯಿವನೋ, ನಾವು ಪರಿಶುದ್ಧರಾಗಿಯೂ ಬಂದಿದ್ದೀವಿ. ಬೇರೆ ಇತರೆ ರೀತಿಯಾದಂತಹ ಅಂಶದಲ್ಲಿ ನೀನು ನೋಡಬೇಡಪ್ಪ, ನಾವು ಪರಿಶುದ್ಧರಾಗಿ ಬಂದಿದ್ದೀವಿ. ವಾಯ ಮುನ್ನ ಮಾತಾಡಿ ಅಮ್ಮ, ನೀನು ಬಾಯಿನಲ್ಲಿ ಹೇಳಬೇಡ ಅಂತ ಹೇಳಿದ. ಹೇಗೆ ಅಂದರೆ 2 ದೃಷ್ಟಾಂತ. ಪರಮಾತ್ಮ ಯಾವಾಗಲೂ ಕೂಡ ದದಾಮಿ, ಕೊಡ್ತೀನಿ ಅಂತ ಹೇಳು ಅಂತ ಹೇಳಿಸ್ತಾನೆ. ಅದಕ್ಕೆ ದದಾಮಿ ಅಂದರೆ ಕೊಡ್ತೀನಿ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬಾರ್ದು ಅಂತ. ಹಾಗೆ ಇಲ್ಲಿ ಏನು ಮಾಡಿದ ಪರಮಾತ್ಮ, ಒಂದಾನೊಂದು ಕಾಲದಲ್ಲಿ ಇದೇ ಕೃಷ್ಣ ಪರಮಾತ್ಮ ಕರ್ಣನಲ್ಲಿಗೆ ಇಂದ್ರನನ್ನು ಕಳಿಸಿದ್ದ. ಕರ್ಣ ಸೂತಪುತ್ರ, ಪರಶುರಾಮನಲ್ಲಿ ವಿದ್ಯೆಯನ್ನು ಕಲಿತಿದ್ದ. ಅವನಿಗೆ ಗೊತ್ತಾಗ್ಬಿಡ್ತು ಇವನು ಕ್ಷತ್ರಿಯ ಅಂತ ಪರಶುರಾಮನಿಗೆ. ಆದ್ದರಿಂದ ಅವರು ಶಾಪ ಕೊಟ್ಬಿಟ್ರು ಕರ್ಣನಿಗೆ, ನೀನು ಯಾವಾಗ ಪ್ರಯೋಗ ಮಾಡ್ತೀಯ ಆವಾಗ ನಿನಗೆ ಮರ್ತೋಗ್ಬಿಡ್ಲಿ ವಿದ್ಯೆ ಇದು ಅಂತ ಹೇಳಿಬಿಟ್ರು. ಅಂತಹ ಪರಶುರಾಮರಲ್ಲಿ ಅಧ್ಯಯನ ಮಾಡಿದಂತಹ ಕರ್ಣ ಇದಾನಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಇಂದ್ರನ ಕೈಯಲ್ಲಿ ಹೇಳಿ ಕಳಿಸ್ಬಿಟ್ಟ, ನೀನು ಬ್ರಾಹ್ಮಣನ ವೇಷದಲ್ಲಿ ಹೋಗಯ್ಯ, ಹೀಗೆ ಹೋದ್ರೆ ಗೊತ್ತಾಗ್ಬಿಡ್ತದೆ, ಹೋಗಿ ನೀನು ಅವನನ್ನು ಭಿಕ್ಷೆ ಕೇಳು ಅಂತ ಹೇಳಿಬಿಟ್ಟ. ಆದ್ದರಿಂದ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬರ್ತಾ ಇದ್ದಾನೆ ಕರ್ಣನಲ್ಲಿ. ಆಗ ಕರ್ಣ ನೋಡಿಬಿಟ್ಟು ಇಂದ್ರನ ಬ್ರಾಹ್ಮಣನ್ನ ಅವರು ಕೇಳಿದ, ನಾನು ಏನು ಕೇಳಿದ್ರು ಕೊಡ್ತೀಯಾ ಅಂತ ಕೇಳಿದ ಇಂದ್ರ ಬ್ರಾಹ್ಮಣ. ಆಯಿತು, ಏನು ಕೇಳಿದ್ರು ಕೊಡ್ತೀನಿ. ಕೊಡ್ತೀಯ? ಹೌದಾ, ಇದೇ ಪ್ರತಿಜ್ಞೆನ? ಹೌದು, ಖಂಡಿತವಾಗಿ ಕೊಡ್ತೀನಿ. ಹಾಗಾದರೆ ಭವತಿ ಭಿಕ್ಷಾಂ ದೇಹಿ ಅಂತ. ಆವಾಗ ಇವನು ಹೇಳಿದ, ಅಯ್ಯಯ್ಯೋ ಆನೆಗಳನ್ನು ಕೊಡ್ತೀನಿ ಒಂದಿಷ್ಟು. ಆನೆ ಸ್ವಲ್ಪ ಹೊತ್ತು ಕುಳಿತುಕೊಳ್ತೀನಿ ಅಷ್ಟೇ, ಏನು ಪ್ರಯೋಜನ ಅಂತ. ಇಲ್ಲ ಕುದುರೆ ಕೊಡ್ತೀನಿ. ಕುದುರೆಯೂ ಅಷ್ಟೇ ಸ್ವಲ್ಪ ಹೊತ್ತು ಕುಳಿತುಕೊಳ್ತೀನಿ. ಹಾಗಾದರೆ ಒಂದಿಷ್ಟು ಹಸುಗಳನ್ನು ಕೊಡಲ? ಅಯ್ಯೋ ಸ್ವಲ್ಪ ಹಾಲು ಕುಡಿತೀವಿ ಅಷ್ಟೇ, ಅದರಲ್ಲೇನು ಪ್ರಯೋಜನ, ಬೇಡ ಬೇಡ ಅಂತ. ಕಡೆಗೆ ಚಿನ್ನ ಕೊಡಲ? ಹಾಗೇನು, ಸರಿ ಐಶ್ವರ್ಯವನ್ನು ಕೊಡಪ್ಪ ಸ್ವಲ್ಪ ಹ್ಞೂ ಅಂತ. ಆಮೇಲೆ ಇದನ್ನಿಟ್ಟು ಏನು ಮಾಡ್ತೀನಿ, ಬೇಡ ಬೇಡ. ಕಡೆಗೆ ಗೊತ್ತಾಗ್ಬಿಡ್ತವ್ರು, ನನ್ನ ಕವಚ ಕುಂಡಲವನ್ನೇ ಕೊಡಲ ಅಂತ ಕಾರಣ ದೇಹಿ 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 ಅಂತ ತಗೊಳ್ತಾ ಇದ್ದ. ಅಂದರೆ ಹಾಗೆ ಕೊಟ್ಟಂತಹ ಅಂಶವನ್ನು ದದಾಮಿ, ನಾನು ಕೊಡ್ತೀನಿ ಅಂತ ಕಣ್ಣ ಹೇಳಿಬಿಟ್ನಲ್ಲ. ಅದಕ್ಕಾಗಿ ಇಂದ್ರ ಅದನ್ನು ತೆಗೆದುಕೊಂಡ್ಬಿಟ್ಟ. ಅನಂತರ ತನ್ನ ಸುಸ್ಥಾನಕ್ಕೆ ಹೊರಟೋದ. ಹೀಗೆ ಕೆಲವರು ಆ ರೀತಿಯಲ್ಲಿ ದದಾಮಿ ಅಂತ ಹೇಳಿದ್ರೆ ಹಾಗೆ ಮಾಡಿಬಿಡ್ತಾರೆ. ಅದಕ್ಕೆ ನೋಡಿ ಹೇಳಬೇಕು, ನೇರವಾಗಿ ಹೇಳಬಾರ್ದು. ಆದ್ದರಿಂದ ಸಂದರ್ಭಗಳನ್ನು ನೋಡಿ ನಾವು ಮಾತನಾಡಬೇಕು. ದದಾಮಿ ಅಂದ್ರೆ ಕೊಡುವಂದ್ರೆ ಕೊಡಬೇಕಾಗ್ತದೆ. ಆ ರೀತಿಯಲ್ಲಿ ಎಲ್ಲ. ಅದಕ್ಕಾಗಿ ನೀನು ವಾಯಾಲ್ ಮುನ್ನ ಮುನ್ನ ಮಾತಾಡೆಯಮ್ಮ. ಆದ್ದರಿಂದ ನಮ್ಮನ್ನು ನೋಡಿ ಯೋಚನೆ ಮಾಡಿ ಹೇಳಿ. ಮೊಟ್ಟ ಮೊದಲೇ ನೀವು ನಿಷೇಧವಾದಂಥದ್ದನ್ನು ಹೇಳಿಬಿಟ್ರೆ ನಮ್ಮ ಸ್ಥಿತಿ ಏನು? ಅದಕ್ಕಾಗಿ ಹಾಗೆ ಹೇಳಬೇಡಿ. ಈ ರೀತಿಯಲ್ಲಿ ಪರಮಾತ್ಮ ಇರುವಾಗ ನಮಗೆ ನೆನ್ನೆಲೇ ವಾಯನೆಯಮ್ಮ ಅಂತಹ ಪರಮಾತ್ಮ ನಮಗೆ ಪ್ರತಿಜ್ಞೆಯನ್ನು ಕೊಟ್ಟಿದ್ದಾನೆ. ನಾವು ಶುದ್ಧವಾಗಿಯೇ ಬಂದಿದ್ದೀವಿ. ಮತ್ತು ಶುದ್ಧಂ ವೇತ್ತಿ ವಿಭೀಷಣ. ವಿಭೀಷಣ ಸುಗ್ರೀವನಲ್ಲಿಗೆ ಬಂದಾಗ ಅವನು ಹೇಳಿದ್ರಲ್ಲ ರಾಮನಿಗೆ, ಅವನ ಆತ್ಮಪೂರ್ವಕವಾಗಿ ಶುದ್ಧನಾಗಿದ್ದಾನೆಯೇ, ನಿನ್ನನ್ನು ಸೇರಿಸ್ಕೋ ಅಂತ ಹೇಳ್ತಿದ್ದೇವೆ. ಹಾಗೆ ನಾವು ಶುದ್ಧರಾಗಿ ಬಂದಿದ್ದೀವಿ. ಹಾಗೆ ಬಂದು ವಾಯಾ ಮುನ್ನ ಮಾಡ್ತಾರೆ ಅಮ್ಮ, ನೀನು ಏನೂ ನಮಗೆ ನಿಷೇಧವನ್ನು ಹೇಳದೇನೆ ಅನುಗ್ರಹವನ್ನು ಮಾಡಬೇಕಪ್ಪ ಹಾಗೆ ಅಂತ ಪ್ರಾರ್ಥನೆ ಮಾಡಿ. ಆ ನಂತರ ಕೇಳ್ತಾರೆ, ನೀನೇಶ ನಿಲಕದವಂ ನಿಕೇಲೋರೆಂಬಾವಾಯಿ. ಹಾಗಾದರೆ ಬಾಗಿಲನ್ನು ತೆಗೆದುಕೊಂಡು ನೀವೇ ಹೋಗಿ ಅಂತ ದ್ವಾರಪಾಲಕರು ಇವರಿಗೆ ಹೇಳಿದ್ರು. ಬಾಗಿಲನ್ನು ತೆಗೆದುಬಿಟ್ಟು ನೀವೇ ಹೋಗ್ಬೋದು. ಆಗ ಇವ್ರು ಹೇಳ್ತಾರೆ, ಅಯ್ಯಯ್ಯೋ ನಾವು ನಿಮ್ಮನ್ನು ಏನು ತಡೆಯಲ್ಲ, ಬಾಗಿಲನ್ನು ತಡೆಬಿಟ್ಟು ನೀವು ಪ್ರವೇಶ ಮಾಡಬಹುದು